ಇನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಸಂಬಳಕ್ಕಾಗಿ ಗುತ್ತಿಗೆ ಪೌರ ಕಾರ್ಮಿಕರು ಈ ರೀತಿ ಪ್ರತಿಭಟಿಸೋದಕ್ಕೆ ಮುಂದಾಗಿದ್ದಾರೆ. 5 ತಿಂಗಳಿಂದ ಸಂಬಳ ಆಗಿಲ್ಲ. ಹೀಗಾಗಿ ಪೌರ ಕಾರ್ಮಿಕರು ಪಾಪ ಪರದಾಡ್ತಾ ಇದ್ದಾರೆ, ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಕಾರ್ಮಿಕರು ಈ ತರ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಮಹಾನಗರದಾದ್ಯಂತ ಕಸದ ರಾಶಿ ತುಂಬಿತ್ತು. ಸಾಂಕ್ರಾಮಿಕ ರೋಗ ಹರಡುವಂತಹ ಆತಂಕದಲ್ಲಿ ಜನ ಇದ್ದಾರೆ. ಸೊ ಇನ್ನಾದರೂ ಆದಷ್ಟು ಬೇಗ ಕ್ರಮ ಕೈಗೊಂಡು ಪರಿಸ್ಥಿತಿ ಬಿಗಡಾಯಿಸದ ಹಾಗೆ ನೋಡ್ಕೊಳ್ಬೇಕು ಅನ್ನೋದು ಜನರ ಆತಂಕ. ಬಟ್ ನಮ್ಮ ಡಿಮ್ಯಾಂಡ್ಗಳು ಈಡೇರೋವರೆಗೂ ಕೂಡ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತಿದ್ದಾರೆ ಪೌರ ಕಾರ್ಮಿಕರು. ಬೆಳಗ್ಗೆ 5 ಗಂಟೆಕ ಮನೇಲಿಂದ ಬರ್ತೇವ್ರಿ. ಮುಂಜಾನೆ 5 ಗಂಟೆಕ ಮನೇಲಿಂದ ಬರ್ತೇವೆ. 6-10 ನಿಮಿಷ ಆದ್ರೆ ನಮಗ್ ವಾಪಸ್ ಹಾಕ್ತಾರ್ರಿ. ಟೈಮ್ ಆಯ್ತು ಹೋರಿ ಥಮ್ ಚಾಲು ಆಗಲ್ಲ ಅಂತಾರ. ನಮಗ್ ಇಟ್ ಕಂಡೀಷನ್ ಕೆಲಸ ತಗೊಂಡ್ ಬಿ 5-6 ತಿಂಗಳು ಸಂಬಳ ಹಾಕಲ್ಲ. ನಾವ್ ಯಾವಾಗ ಇಷ್ಟು ದುಡಿದ್ರು ಬಿ ನಾವ್ ಪೇಮೆಂಟ್ ಕೇಳ್ಬೇಕಾದ್ರ ಧರಣಿ ಸತ್ಯಾಗಿರ ಕುಂತಾಗೆ 5 ತಿಂಗಳು ಪಗಾರ ಇಲ್ರಿ ನಮ್ಗ. ನಮ್ ಮನಿ ಕಿರಾಯಿದವ್ರು ಹೊರಗೆ ಹಾಕ್ಲತ್ತಾರಿ. ನಮ್ ಮಕ್ಳು ಸಮಸ್ಯೆ ಬಹಳ ಅದಾರಿ. ಈ ಗೌರ್ಮೆಂಟ್ ಯಾಕೆ ಕೇಳಲ್ರಿ? ನಾವ್ ದುಡ್ದು ಪಗಾರ ನಾವ್ ಬಿಕ್ಕಿ ಬೇಡ್ಬೇಕೇನ್ ರೋಡಿನ ಮೇಲೆ ಕುಂತು? ಇವ್ರಿಗೆ ತಿಳಿಯಲಿ ಹೆಂಗ್ರಿ ಕಮಿಷನರ್ಗೂ? ನಾವ್ ಎಲ್ತನ ಕುಡತನ ನಾವ್ ಹೇಳಲ್ರಿ ಮ್ಯಾಲ್ಕ ಅವ್ರು ಕುಡ್ಬೇಕು. ಇದೇ ಧರಣಿ ಅದರಿ. ನಾವ್ ಯಾವಾಗ್ನು ನೋಡಿದ್ರಿ ಧರಣಿ. ಎಷ್ಟ್ ಜನ ನಾವ್ ಕೇಳಿದ್ರು 1 ತಿಂಗಳು ಪಗಾರ ಹಾಕ್ತಾರ. 1 ತಿಂಗಳು ಪಗಾರ ನಾವ್ ಸಾಲ ಯಾಕಡೆ ಕೊಡ್ಬೇಕು? 5 ತಿಂಗಳು ಸಾಲ ತರ್ತೀವ್ರಿ ಮನಿಗೆ. ಸಾಲ ಕೊಡ್ಬೇಕು. ನಾವ್ ಮನಿ ಕಿರಾಯಿದವ್ರು ಹೊರ 5 ತಿಂಗಳು ಮನಿ ಕಿರಾಯಿದವ್ರು ಹೊರ ಹಾಕ್ಲತ್ತಾರಿ ಸರ್. ನಾವ್ ಎಲ್ಲಿಗೆ ಹೋಗ್ಬೇಕು? ರೋಡಿಗೆ ಕುಂತೀವ್ರಿ. ಅದೇ ಬಂದು ನಮ್ಗೆ ಯಾರು ಕೇಳಲಾಗ್ಯಾರ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಜರಂಗಿ ಆ ಸ್ಥಳದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಪಾಲಿಕೆಯ ಗುತ್ತಿಗೆ ಪೌರ ಕಾರ್ಮಿಕರು ಪ್ರತಿನಿತ್ಯ ಕೂಡ ನಿಯತ್ತಾಗಿ ಬೆಳಗ್ಗೆ ಎದ್ದು ನಗರ ಸ್ವಚ್ಛ ಮಾಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಇವರ ವೇತನಕ್ಕಾಗಿ ಪ್ರತಿ ಬಾರಿಯೂ ಕೂಡ ಈ ಒಂದು ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಸುಮಾರು 1400-500ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಕಲಬುರಗಿ ಮಹಾನಗರದಲ್ಲಿ ಕಲಬುರಗಿ ನಗರವನ್ನ ಸ್ವಚ್ಛವಾಗಿಡುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಪ್ರತಿ ಬಾರಿಯೂ ಕೂಡ ಇವರು ತಮ್ಮ ಸಂಬಳವನ್ನು ತೆಗೆದುಕೊಳ್ಬೇಕಾದ್ರೆ ಪ್ರತಿಭಟನೆ ಮಾಡುವಂತಹ ಸ್ಥಿತಿಯ ನಿರ್ಮಾಣ ಆಗಿದೆ. ಅದೇ ಪರಿಸ್ಥಿತಿ ಈ ಬಾರಿಯೂ ಕೂಡ ಆಗಿರುವಂತದ್ದು. ಕಲಬುರಗಿ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಈ ಒಂದು ಪೌರ ಕಾರ್ಮಿಕರು ಪ್ರತಿಭಟನೆಯಲ್ಲಿ ತೊಡಗಿದೆ. ಕಳೆದ 5 ದಿನಗಳಿಂದ ತಮ್ಮ ಕೆಲಸಕ್ಕೆ ಅಂದ್ರೆ ರಜೆ ಹಾಕಿದ ಕೆಲಸಕ್ಕೆ ಹೋಗದೇನೆ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಮುಖ್ಯ ಕಾರಣ ಅಂದ್ರೆ ಕಳೆದ 5 ತಿಂಗಳಿಂದ ಈ ಒಂದು ಪೌರ ಕಾರ್ಮಿಕರಿಗೆ ಮಹಾನಗರ ಪಾಲಿಕೆಯಿಂದ ಅವರ ಬಾಕಿ ಸಂಬಳ ಕೂಡ ಕೊಟ್ಟಿಲ್ಲ. ಹೀಗಾಗಿ ಪ್ರತಿನಿತ್ಯ ಕೂಡ ಬೆಳಗ್ಗೆ ಎದ್ದು ಏನು ಕಸ ಗುಡಿಸಿ ನಗರ ಸ್ವಚ್ಛ ಮಾಡುವಂತ ಕೆಲಸಕ್ಕೆ ಹೋಗಬೇಕಾಗಿತ್ತು. ಆದ್ರೆ ಈಗ ಪ್ರತಿನಿತ್ಯ ಕಳೆದ 5 ದಿನಗಳಿಂದ ಈ ಒಂದು ಮಹಾನಗರ ಪಾಲಿಕೆ ಮುಂಭಾಗಕ್ಕೆ ಆಗಮಿಸಿ ಇಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಮುಖ್ಯವಾಗಿ ಕಳೆದ 5 ತಿಂಗಳಿಂದ ಸಂಬಳ ಇಲ್ಲದೆ ಇವರ ಕುಟುಂಬ ನಿರ್ವಹಣೆ ಕೂಡ ಈ ಒಂದು ಪೌರ ಕಾರ್ಮಿಕರು ಪರದಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಇಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವರಿಗೆ ಕಂಪ್ಲೀಟ್ ಆಗಿ 5 ತಿಂಗಳ ಸಂಬಳ ಕೊಡೋದಕ್ಕೆ ಹಿಂದೇಟು ಹಾಕ್ತಾರೆ. ಸಂಬಳ ಕೊಡದೇನೆ ಸತಾಯಿಸ್ತಾರೆ ಅನ್ನುವಂತ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ತಾವು ಕಾಣಿಸ್ತಾ ಇರುವಂತ ಒಂದ್ ಕಡೆಗೆ ಆಕ್ರೋಶ ಇದೆ, ಮತ್ತೊಂದ್ ಕಡೆಗೆ ಸಂಬಳ ಇಲ್ಲ ಅನ್ನುವಂತ ನೋವು ಕೂಡ ಇವರು ಮುಖದಲ್ಲಿ ಕಾಣಿಸ್ತದೆ. ಈ ಒಂದು ಸಂಘದ ಅಧ್ಯಕ್ಷರೇ ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ತಿಂಗಳಿಂದ ಸಂಬಳ ಆಗಿಲ್ಲ, ಏನು ಸಮಸ್ಯೆ ಆಗಿದೆ? ಸರ್, ಈ ಸದ್ಯ ಮಟ್ಟಿಗೆ 5 ತಿಂಗಳ ಸಂಬಳ ಇಲ್ಲ ಸರ. 1 ವರ್ಷದ DA ಇಲ್ಲ ಸರ. ಮತ್ತು ಪೇಡ್ ಹಾಲಿಡೇ ಇಲ್ಲ, ವಾರದ ರಜೆ ಇಲ್ಲ, ಹಕ್ಕಿನ ರಜೆ ಇಲ್ಲ. 20 ದಿವಸ ಕೆಲಸ ಮಾಡಿದ್ರೆ ಹಕ್ಕು ರಜೆ ಸಿಗ್ತದ, ಅದು ಇಲ್ಲ. ಏನ್ರಿ PSI ಇಲ್ಲ. ನಮ್ಗ 3 ತಿಂಗಳಿಗೊಮ್ಮ 4 ತಿಂಗಳಿಗೊಮ್ಮ ಡಾಕ್ಟರ್ ಚೆಕ್ಅಪ್ ಮಾಡ್ಬೇಕು, ಅದು ಇಲ್ಲ. ಏನ್ರಿ ಇವೆಲ್ಲ ಈಗ ನಿಮ್ಮ ಡಿಮ್ಯಾಂಡ್ ಏನೀಗ? 5 ದಿನ ಇದು ಕೆಲಸ ಮಾಡಲಾರ್ದೇನೆ ಈಗ ಸ್ಟ್ರೈಕ್ ಕುಂತೀರಿ. ನಮ್ಮ ಡಿಮ್ಯಾಂಡ್ ಏನ್ ಸರ? ಪೌರ ಕಾರ್ಮಿಕರು, ಲೋಡರ್ಸ್, ಡ್ರೈವರ್ಸ್, ಕ್ಲೀನರ್ಸ್ ಇವೆಲ್ಲರದು 5 ತಿಂಗಳ ಸಂಬಳ ಇಲ್ಲ ಸರ್. ಅದಕ್ಕೆ ಅವ್ರ ಕಮಿಷನರ್, ಮೇಯರ್ ಅವ್ರೆಲ್ಲರೂ ಬಂದ್ ಹೇಳಿದ್ರು, ನೋಡ್ರಿಪ್ಪ 2 ತಿಂಗಳ ಸಂಬಳ ಆಗ್ತೀವಿ ನೀವು ಹೇಳಿದ್ರು. ಇವತ್ತು ಸಂಜೆ ತನ 2 ತಿಂಗಳ ಪಗಾರ ಬೀಳ್ಬೇಕು ಸರ್. ಮೆಸೇಜ್ ನಮಗೆ ಬರಬೇಕು, ನಾವ್ ಹೇಳ್ಬೇಕು. ಅಲ್ಲಿವರೆಗೆ ಹೇಳಲ್ಲ ಸರ್. ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಕಲಬುರಗಿ ನಗರವನ್ನು ಸ್ವಚ್ಛವಾಗಿಡುವಂತಹ ಪೌರ ಕಾರ್ಮಿಕರ ಕುಟುಂಬ ಈಗ ಸಂಬಳ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಆಗಿದೆ. ಕಳೆದ 5 ದಿನಗಳಿಂದ ಇವರು ತಮ್ಮ ಕೆಲಸಕ್ಕೆ ಗೈರಾಗಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಹೀಗಾಗಿ ಕಲಬುರಗಿ ಮಹಾನಗರದಾದ್ಯಂತ ಕಸದ ರಾಶಿ ತುಂಬಿ ಹೋಗಿದೆ. ಒಂದು ರೀತಿಯಿಂದ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಸಾರ್ವಜನಿಕರಲ್ಲಿ ಸಾರ್ವಜನಿಕರು ಕೂಡ ಮನೆ ಮಾಡಿದೆ. ಹೀಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಆದಷ್ಟು ಶೀಘ್ರದಲ್ಲಿ ಎಚ್ಚೆತ್ತುಕೊಳ್ಳಬೇಕು. ಬಾಕಿ ಇರತಕ್ಕಂಥ ಸಂಬಳವನ್ನ ಇವರಿಗೆ ಹಾಕಿದ್ರೆ ಮಾತ್ರ ನಾವು ಪ್ರತಿಭಟನೆ ಕೈ ಬಿಡ್ತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಾಣೋ ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.